ಹುಕುಂ ಸಾಗುವಳಿದಾರರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭೂ ಕಬಳಿಕೆ ನಿಷೇಧ ವಿಶೇಷ ಕೋರ್ಟ್ನ ತೀರ್ಪು ಪ್ರಶ್ನಿಸಿ ರೈತರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಈ ನಡುವೆ ರೈತರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಈಗಾಗಲೇ 3 ರೈತರಿಗೆ ಜೈಲು ಹಾಗೂ ದಂಡ ವಿಧಿಸಲಾಗಿದೆ. ಇದರ ಬೆನ್ನಲ್ಲೇ ನೂರಾರು ರೈತ ಕುಟುಂಬಗಳು ಬೀದಿ ಪಾಲಾಗುವ ಭೀತಿಯಲ್ಲಿದ್ದಾವೆ. ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರೋ ರೈತರ ಪರ ಯಾವ್ಯಾವ ರಾಜಕೀಯ ಪಕ್ಷಗಳು ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆನಲ್ಲಿ ಸಾವಿರಾರು ರೈತರಿಗೆ ನೋಟಿಸ್ ನೀಡಲಾಗ್ತಾ ಇದ್ದು, ಬಗರ್ ಹುಕುಂ ವಿಚಾರದಲ್ಲಿ ರೈತರನ್ನ ರಕ್ಷಿಸೋ ಕೆಲಸ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ 3 ಪಕ್ಷಗಳಿಂದ ಆರೋಪ ಪ್ರತ್ಯಾರೋಪ ಮಾತ್ರನೇ ಆಗ್ತಾ ಇದೆ. ಬಗರ್ ಹುಕುಂ ರೈತರಿಗೆ ಒಟ್ಟಿನಲ್ಲಿ ಇದು ಒಂದು ದೊಡ್ಡ ಶಾಕ್ ರೀತಿಯಲ್ಲಿ ಬಂದೆರಗಿದೆ. 92ನಲ್ಲಿ ಆವಾಗ ನಮಗೇನಾಯ್ತು ಅಂದ್ರೆ 44 ಜನ ಅಕ್ರಮದಾರರಿಗೆ 200 ಎಕರೆ ರಿಲೀಸ್ ಮಾಡಿದ್ರು. ನಮಗೆ ಗ್ರಾಂಟ್ ಆಯ್ತು. ಅವಾಗಲ್ಲ ಒಬ್ಬರಿಗೆ 2.5 ಎಕರೆ ಅಂತ ಗ್ರಾಂಟ್ ಆಗಿದೆ. ಅದನ್ನ ಏನು ಮಾಡಿದ್ರು, ಅರಣ್ಯ ಸಮಿತಿಯಿಂದ ನಮಗೆ ಮತ್ತೆ ಅಳಸಕ್ಕೆ ಕೊಟ್ಟರು. ಅದನ್ನು ಅಳಸಕ್ಕೆ ಅವರೇ ಕೊಟ್ಟರು. ಅರಣ್ಯ ಸಮಿತಿಯವರೇ ಬಂದು ಅಳದೋದ್ರು. ಜಂಟಿ ಅರಣ್ಯ ಸಮಿತಿ ಮತ್ತು ರೆವಿನ್ಯೂ ಇಲಾಖೆಯಿಂದೆಲ್ಲ ಬಂದು ಅಳದೋದ್ರು. ಅಳದ ಮೇಲೆ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ನಮಗೆ ಈ ಸರ್ವೆ ನಂಬರಲ್ಲಿ 57 ಜನ ಏನೋ ಇದ್ದಾರೆ. ಅಷ್ಟು ಜನಿಗೂ ಕೇಸ್ ಹಾಕಿದ್ರೆ ನಮ್ಮ 4 ಜನಕ್ಕೆ ದುರುದ್ದೇಶವಾಗಿ ಕೇಸ್ ಹಾಕಿದ್ದಾರೆ. ನಮ್ಮನ್ನೀಗ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಕಂದಾಯ ಭವನದಿಂದ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಾವು ಕೇಸಿಗೆ ಅಟೆಂಡ್ ಆಗಿ ಎಲ್ಲ ಆಗಿ ನಮಗೆ 1 ವರ್ಷ ಜೈಲು, 10,000 ರೂಪಾಯಿ ದಂಡ ಹಾಕಿದ್ದಾರೆ ನಮಗೀಗ. ಮುಂದೆ ನಮಗೆ ಈ ಥರ ತೊಂದರೆ ಕೊಡ್ತಾ ಇರೋದಕ್ಕೆ ನಮಗೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಸರ್. ಈಗ ನಮಗೆ ಜೈಲಾಗಿದೆ. ಈಗ ಮುಂದೆ ಏನು ಅಂತೇಳಿ ಸರ್ಕಾರ ಗಮನ ತಗೊಳ್ತಾ ಇಲ್ಲ. ನಮಗೆ ಸಮಸ್ಯೆ ಇಲ್ಲಿ ಬದುಕಕ್ಕೆ ಬಿಡ್ತಾ ಇಲ್ಲ. ನಮಗೆ ನಾವು ಹುಟ್ಟಿದಾಗಿಂದ ಇಲ್ಲೇ ಬದುಕಿದಾರು. ನಮಗೆ ಬದುಕಕ್ಕೆ ಎಲ್ಲೂ ಇನ್ನು ಬೇರೆ ಕಡೆ ಜಾಗ ಗೊತ್ತಿಲ್ಲ. ಈ ಜಾಗದಾಗ ಬದುಕಕ್ಕೆ ಬಿಡ್ತಿಲ್ಲ. ಎಲ್ಲ ಹಾಕಿ ಅರೆಸ್ಟ್ ಆಗಿ ಈಗ ಹೊರಗೆ ಬಂದಿದ್ದಾರೆ. ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. 55 ವರ್ಷದ ಮೇಲೆ ಆಯ್ತು. ಆವಾಗಿಂದನೂ ಇದೆ ಜಮೀನು. ಈಗ ಅದೇ ಈ ಥರ ರಗಳೆ ಮಾಡಿ ನಮ್ಮನ್ನೆಲ್ಲ ತಗೊಂಡೋಗಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಅವ್ರಿಲ್ಲ ಅಂತ ನಾವು ಬದುಕೋದಂಗೆ. ಇಲ್ಲಿ ಬದುಕಕ್ಕೆ ಅವಕಾಶ ಕೊಟ್ಟರೆ ಇಲ್ಲಿ ಬದುಕಕ್ಕೆ ಬಿಡಬೇಕು. ಇಲ್ಲ ಅಂದ್ರೆ ನಮಗೇನಾದ್ರು ಒಂದು ವಿಷಯ ಕೊಟ್ಟು ಅವ್ರ ಜಾಗ ಅವ್ರು ಕಬಳಿಸ್ಕೊಳ್ಳಿ.